ಅಂದ್ರಳ್ಳಿ ಲೊಕೇಶನಲ್ಲಿ 30-40ಯಲ್ಲಿ ಕಟ್ಟಿರೋ ಮನೆಗಳಲ್ಲೇ ಲೋ ಬಜೆಟ್ ಅಂದರೆ ಈ ಒಂದು ಮನೆ ಅಂತ ಹೇಳ್ಬೋದು. ಯಾಕಂದರೆ ನೋಡಿ, ಇದರ ಓನರ್ ಕೋಟಿಂಗ್ ಪ್ರೈಸ್ ಈಗಲೇ ಹೇಳ್ಬಿಡ್ತೀನಿ, 1,60,00,000. ಸ್ಟಾರ್ಟಿಂಗ್ ಪ್ರೈಸೇ 30-40 ಮೆಜರ್ಮೆಂಟಲ್ಲಿ ಕಟ್ಟಿರೋ ಮನೆಗಳಲ್ಲಿ ಇದೆ ಅಂತಲೇ ಹೇಳ್ಬೋದು. ಇದು ಬಿಟ್ಟರೆ ನೆಕ್ಸ್ಟ್ ಬಂದ್ಬಿಟ್ಟು 2 ಕೋಟಿ ಇದೆ, 2,25,00,000 2,35,00,000 2.5 ಕೋಟಿ ಇದೆ, 3 ಕೋಟಿ ಇದೆ. ಈ ಸರೌಂಡಿಂಗ್ಸಲ್ಲಿ ಈ ಕಡೆ ಡಿ ಗ್ರೂಪ್, ಅಂದ್ರಳ್ಳಿ, ದೊಡ್ಡಬಿದ್ರೆಕಲ್ಲು ಈ ಸರೌಂಡಿಂಗ್ಸಲ್ಲಿ ಈ ಥರ ಬಜೆಟ್ ಮನೆಗಳು ಅವೈಲೇಬಲ್ ಇದ್ದಾವೆ. ಅದರಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ 1,60,00,000 ಮನೆನ ನಾನಿವತ್ತು ತೋರಿಸ್ತಾ ಇದ್ದೀನಿ. ಸೊ ಯಾರೆಲ್ಲ 30-40ಯಲ್ಲಿ ಮನೆ ನೋಡ್ತಾಯಿದ್ರೆ, ಕಟ್ಟಿರೋ ಮನೆನ ನೋಡ್ತಾಯಿದ್ರೆ ಈ ಒಂದು ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಲ್ಲಿ ಯಾರಾದರೂ ಇದೇ ಥರ ಪ್ರಾಪರ್ಟಿನ ಹುಡುಕ್ತಾಯಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಈ ಪ್ರಾಪರ್ಟಿ ನಾನು ಹೇಳ್ದಂಗೆ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಅಂದ್ರಳ್ಳಿ. ಹೆಚ್ಚಿಗೆ ಹೇಳೋದು ಬೇಕಾಗಿಲ್ಲ. ಈ ಕಡೆ ಮಾಗಡಿ ರೋಡಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ, ತುಮಕೂರು ರೋಡಿಂದ ಒಂದು 7 ಕಿಲೋಮೀಟ್ರ್ ಆಗುತ್ತೆ. ಈ ಕಡೆ ಸುಂಕದಕಟ್ಟೆ, ಪೀಣ್ಯ ಸೆಕೆಂಡ್ ಸ್ಟೇಜು, ಲಗ್ಗೆರೆ, ಗಂಗೊನಹಳ್ಳಿ, ಚಿಕ್ಕಬಿದ್ರೆಕಲ್ಲು, ದೊಡ್ಡಬಿದ್ರೆಕಲ್ಲು ಈ ಕಡೆ ಸುತ್ತಮುತ್ತ ಇರೋರಿಗೆ ಅಂದ್ರಳ್ಳಿ ಚೆನ್ನಾಗಿ ಗೊತ್ತಿರುತ್ತೆ. ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ, ಕೋರಮಂಗಲ, KR ಪುರಂ, ಬನ್ನೇರುಘಟ್ಟ ಇವರೆಲ್ಲ ಗೊತ್ತಿಲ್ಲ ಅಂದರೆ ಈ ಒಂದು ಲೊಕೇಶನ್ ಬಂದ್ಬಿಟ್ಟು ಮಾಗಡಿ ರೋಡ್ಗೆ ಹತ್ರ ಆಗುತ್ತೆ, ಜೊತೆಗೆ ತುಮಕೂರು ರೋಡ್ಗೂ ಕೂಡ ಹತ್ರ ಆಗುತ್ತೆ. ನಿಮಗೆ ಮ್ಯಾಕ್ಸಿಮಮ್ ಈ ಲೊಕೇಶನ್ ಅಂದರೆ ಎಲೆಕ್ಟ್ರಾನಿಕ್ ಸಿಟಿ, ಕೋರಮಂಗಲ, KR ಪುರಂ, ಬನ್ನೇರುಘಟ್ಟ ಅವ್ರಿಗೆ ಏನು ಡಿಸ್ಟೆನ್ಸ್ ಬರುತ್ತೆ ಅಂತ ತಿಳ್ಕೊಬೇಕು ಅಂದರೆ ಆಲ್ಮೋಸ್ಟ್ ಒಂದು 30-35 ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಗ್ಬೋದು ಅಂದ್ರಳ್ಳಿ ಲೊಕೇಶನ್ಗೆ. ಸೊ ಬನ್ನಿ, ಈ ಪ್ರಾಪರ್ಟಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ನಾರ್ಮಲಾಗಿ ಪಾರ್ಕಿಂಗ್ ಪ್ರೊವೈಡ್ ಮಾಡಿದ್ದಾರೆ. ಆಲ್ಮೋಸ್ಟ್ 2 ಕಾರ್ನ ನಿಲ್ಲಿಸ್ಕೊಬೋದು, ಆ ಥರ ಒಂದು ಪಾರ್ಕಿಂಗ್ನ ಪ್ರೊವೈಡ್ ಮಾಡಿದ್ದಾರೆ. ರೋಡ್ಗೆ 30 ಬರುತ್ತೆ, ಒಳಕ್ಕೆ 40 ಸೈಜ್ ಬರುತ್ತೆ. ಸೊ ನಿಮಗೆ 1200 ಸ್ಕ್ವೇರ್ ಫೀಟಲ್ಲಿ ಬಿಲ್ಡ್ ಆಗಿರೋವಂಥ ಪ್ರಾಪರ್ಟಿ ಇದು. ಗ್ರೌಂಡಲ್ಲಿ ಸಿಂಪಲಾಗಿ ಒಂದು 2 BHKನ ಪ್ರೊವೈಡ್ ಮಾಡಿದ್ದಾರೆ. ಆಲ್ಮೋಸ್ಟ್ ಆ ಒಂದು 2 BHKಗೆ ನಿಯರ್ಲಿ ಏನಿಲ್ಲ ಅಂದರೆ ಒಂದು 15,000 ರೂಪಾಯಿ ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ನೀವೇನಾದರೂ ರೆಂಟಿಗೆ ಕೊಡ್ತೀನಿ ಅಂದರೆ. ಜೊತೆಗೆ ಓನ್ ಬೋರ್ವೆಲ್ ಇದೆ, ಕಾವೇರಿ ವಾಟರ್ ಕನೆಕ್ಷನ್ ಇದೆ, CMC ವಾಟರ್ ಕನೆಕ್ಷನ್ ಇದೆ. ವಾಟರ್ ಫೆಸಿಲಿಟಿ ಚೆನ್ನಾಗಿದ್ದರೆ ನಿಮಗೆ ಬಾಡಿಗೆ ಕೂಡ ತಲೆನೋವು ಇರೋಲ್ಲ, ಬಾಡಿಗೆಗೆ ಆರಾಮಾಗಿ ಹುಡ್ಕೊಂಡು ಬರ್ತಾರೆ. ಬನ್ನಿ, ಈಗ ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್ ತೋರಿಸಿದ್ದೀನಿ. 2 BHK ಮನೆ ಅದು, ವಿತ್ ಇಂಟೀರಿಯರು ಎಲ್ಲ ಪ್ರೊವೈಡ್ ಮಾಡಿದರು. ಈಗ ಫಸ್ಟ್ ಫ್ಲೋರ್ಗೆ ಓನರ್ ಹೌಸ್ ಅಂತ ಹೇಳ್ಬೋದು ಇದನ್ನು. ಅಪ್ ಟು ರೂಫ್ವರೆಗೂ ವಾಲ್ಟೇಜ್ನ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಗ್ರಿಲ್, ಸೇಫ್ಟಿ ಗ್ರಿಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಪ್ಯಾಸೇಜ್ ಬಂದ್ಬಿಟ್ಟು ಆಲ್ಮೋಸ್ಟ್ 4 ಅಡಿ ಬರುತ್ತೆ ಇದು ಡೋರ್ ಮುಂದ್ಗಡೆ. ಬನ್ನಿ, ಈಗ ಮನೆ ಒಳಗೆ ಎಂಟ್ರಿ ಆಗ್ತಾಯಿದ್ದೀನಿ. ಮೇನ್ ಡೋರ್ ಫಸ್ಟ್ ಟೀ ಕುಡ್ಡಲ್ಲಿ ಪ್ರೊವೈಡ್ ಮಾಡಿರೋದು. ನಿಮಗೆ ಛೋಟಾ ಮಾರ್ಬಲ್ ಅಂತಾರೆ, ಆ ಒಂದು ಟೈಲ್ಸ್ನ ನಿಮಗೆ ಫ್ಲೋರಿಂಗಲ್ಲಿ ಯೂಸ್ ಮಾಡಿದ್ದಾರೆ. ನೋಡಿ, POP ಕೂಡ ಪ್ರೊವೈಡ್ ಮಾಡಿದ್ದಾರೆ. 2 ಪಾನ್ ಕಿಟಕಿ ರೈಟ್ ಸೈಡ್ಗಿದೆ. ಈ ಕಡೆ ಸೋಫಾ ಕಡೆಗೆ ಒಂದು 3 ಪಾನ್ ಕಿಟಕಿ ಪ್ರೊವೈಡ್ ಮಾಡಿದ್ದಾರೆ. ಇದು ದೇವ್ರ ಮನೆ. ಈಗ ಅಡುಗೆ ಮನೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲೂ ಕೂಡ ಸಿಂಪಲ್ ಆದ POP, ಲಾಫ್ಟು,
ಬೆಡ್ ಕ್ಯಾಬಿನೆಟ್ಸು ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಯುಟಿಲಿಟಿ, ಸಿಂಪಲ್ ಯುಟಿಲಿಟಿನ ಪ್ರೊವೈಡ್ ಮಾಡಿದ್ದಾರೆ. ಅಲ್ಲಿ ನೋಡಿ, ಈ ಕಡೆಯಿಂದ ವ್ಯೂ ತೋರಿಸ್ತೀನಿ. ಈಗ ಸ್ಪೇಷಿಯಸ್ ಆದ ಒಂದು ಮಾಸ್ಟರ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲೂ ಕೂಡ ಲಾಫ್ಟು, ಸ್ಲೈಡಿಂಗ್ ವಾರ್ಡ್ರೋಬ್ಸು, ಡ್ರೆಸ್ಸಿಂಗ್ ಟೇಬಲ್ಲು, 3 ಪಾನ್ ಕಿಟಕಿ, ಆಫೀಸ್ ವರ್ಕ್ಗೆ ಅಂತ ಪ್ರಾವಿಷನ್ಸು, ಜೊತೆಗೆ ಅಟ್ಯಾಚ್ ಬಾತ್ರೂಮಲ್ಲಿ ವೆಸ್ಟರ್ನ್ ಟಾಯ್ಲೆಟು, ವಾಶ್ ಬೇಸಿನ್ನು, ಅಪ್ ಟು 7 ಫೀಟ್ವರೆಗೂ ನಿಮಗೆ ವಾಲ್ ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಬೆಡ್ರೂಮ್ ಡೋರ್ಸ್ ಬಂದ್ಬಿಟ್ಟು ಫ್ಲೆಕ್ಸ್ ಡೋರ್ಸು ನೋಡಿ. ಇಲ್ಲೂ ಕೂಡ ಕಾಮನ್ ವಾಶ್ ಬೇಸಿನ್ ಯೂಸ್ ಮಾಡಿದ್ದಾರೆ. ಜೊತೆಗೆ ಕಾಮನ್ ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಸೆಕೆಂಡ್ ಬೆಡ್ರೂಮ್ಗೆ ಬರೋಣ. ಇಲ್ಲಿ ಒಂದು 3 ಪಾನ್ ಕಿಟಕಿ, ಜೊತೆಗೆ 2 ಪಾನ್ ಕಿಟಕಿ, ಡ್ರೆಸ್ಸಿಂಗ್ ಟೇಬಲ್ಲು, ಸ್ಲೈಡಿಂಗ್ ವಾರ್ಡ್ರೋಬು, ಸಿಂಪಲ್ POP ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರಲ್ಲಿ ಒಂದು ಕೂಡ ಸಿಂಗಲ್ BHKನ ಪ್ರೊವೈಡ್ ಮಾಡಿದ್ದಾರೆ. ಸೊ ಗ್ರೌಂಡು, ಸೆಕೆಂಡ್ ಫ್ಲೋರು ನೀವು ಬಾಡಿಗೆ ಕೊಟ್ಕೊಂಡು ಫಸ್ಟ್ ಫ್ಲೋರಲ್ಲಿ ನೀವು ಓನರ್ ಹೌಸಲ್ಲಿ ಆರಾಮಾಗಿರ್ಬೋದು. ಇಲ್ಲಿರೋ ಸಿಂಗಲ್ ಬೆಡ್ರೂಮ್ಗೆ ಆಲ್ಮೋಸ್ಟ್ ಒಂದು 10,000 ರೂಪಾಯಿ ರೆಂಟನ್ನು ಕೊಡ್ಬೋದು. ಮ್ಯಾಕ್ಸಿಮಮ್ ಅಂದರೆ ನೀವು ಇದ್ಕೊಂಡು ಓವರಾಲ್ ಬಿಲ್ಡಿಂಗಿಂದ 25,000 ರೂಪಾಯಿ ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವಿಲ್ಲ ಅಂದರೆ ಆಲ್ಮೋಸ್ಟ್ ಒಂದು 45,000 ಅಂತೂ ರೆಂಟನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವಿಲ್ಲ ಅಂದರೆ. ನೋಡಿ, ಈಗ ಸೆಕೆಂಡ್ ಫ್ಲೋರೆಲ್ಲ ಸಿಂಗಲ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಪ್ರೊವೈಡ್ ಮಾಡಿದ್ದಾರೆ. ಇದರ ಡೀಟೇಲ್ಸ್ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. 30-40,200 ಸ್ಕ್ವೇರ್ ಫೀಟ್, ಸೌತ್ ಫೇಸ್ ಸೈಟು ಆ್ಯಂಡ್ ಈಸ್ಟ್ ಡೋರ್ಸ್, BVMP ಈ ಖಾತಾ, ಈ ಸೊತ್ತು ಕೂಡ BVMP ಬಿ ಖಾತಾ, ಈ ಸೊತ್ತು ಕೂಡ ರೆಡಿ ಇರುತ್ತೆ. ಕಾವೇರಿ CMC ಓನ್ ಬೋರ್ವೆಲ್, 3 ವಾಟರ್ ಫೆಸಿಲಿಟಿ ಇರುತ್ತೆ. ಗ್ರೌಂಡ್ ಫ್ಲೋರ್ಸ್ 2 BHK, ಫಸ್ಟ್ ಫ್ಲೋರ್ 2 BHK, ಸೆಕೆಂಡ್ ಫ್ಲೋರ್ ಸಿಂಗಲ್ BHK. ಓನರ್ ಕೋಟಿಂಗ್ ಪ್ರೈಸ್ 1,60,00,000. ಸೊ ಇದೇ ಥರ ಪ್ರಾಪರ್ಟಿ ರಿಲೇಟೆಡ್ ಕಂಟೆಂಟ್ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನು, ಜೊತೆಗೆ ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ನಿಮ್ಮ ಪ್ರಾಪರ್ಟಿ ಯಾವುದಾದ್ರೂ ಸೈಟ್ ಆಗಲಿ, ಮನೆ ಆಗಲಿ, ಹಳೆ ಬಿಲ್ಡಿಂಗ್ ಆಗಲಿ, ಹೊಸ ಬಿಲ್ಡಿಂಗ್ ಆಗಲಿ ಏನಾದರೂ ಸೇಲ್ ಮಾಡೋ ಉದ್ದೇಶ ಇದ್ದರೆ ಅದಕ್ಕೂ ಕೂಡ ನಮಗೆ ಕಾಲ್ ಮಾಡ್ಬೋದು. ಎನಿವೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ಪ್ರಾಪರ್ಟಿಯೊಂದಿಗೆ.